ಕರ್ನಾಟಕ ಮೂಲ ಅರಣ್ಯ ಬುಡಕಟ್ಟುಗಳ ಒಕ್ಕೂಟದಿಂದ ನಾವು ಇವತ್ತು ಮತ್ತೆ ಉಡುಪಿ ಜಿಲ್ಲೆಯ ದಲಿತ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ನಮ್ಮ ಗಿರಿಜನ ಉಪಯೋಜನೆ ಮತ್ತು ವಿಶೇಷ ಘಟಕ ಯೋಜನೆ ಅನ್ನುವ ಒಂದು ಯೋಜನೆಯನ್ನು ನಾವು ಕಾನೂನಾಗಿ ರೂಪುಗೊಳ್ಳಬೇಕನ್ನೋ ಒಂದು ಒತ್ತಾಯವನ್ನು ನಾವು ಮಾನ್ಯ DC ಅವರ ಮೂಲಕ ಜಿಲ್ಲಾಧಿಕಾರಿಯವರ ಮೂಲಕ ನಾವು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ನೀಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ನಮಗೆ ಈಗಾಗಲೇ ಇರುವಂಥ ಗಿರಿಜನ ಉಪಯೋಜನೆ ಅನ್ನೋದು 1974ರಲ್ಲಿ ಜಾರಿಗೊಂಡಂಥ ಒಂದು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ನಮಗೆ ಮೀಸಲಾತಿಯ ಒಂದು ಅನುದಾನದಲ್ಲಿ ಗಿರಿಜನ ಉಪಯೋಜನೆ ಅನ್ನುವಂಥದ್ದು ಮಂಜೂರಾಗಿದೆ. ಅದರ ಮೂಲಕ ನಮ್ಮ ಹಲವಾರು ಯೋಜನೆಗಳು ನಮಗೆ ನಮ್ಮ ಗಿರಿಜನರಿಗೆ ಆಗಿರುವಂಥ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿಗೆ ಏನಾಗಿದೆ ಅಂತ ಹೇಳಿದರೆ, ಇದೊಂದು ಕಾನೂನಾಗಿ ರೂಪುಗೊಳ್ಳದೇ ಇಲ್ಲದೇ ಇರುವುದರಿಂದ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಇತರ ಈ ಮೂಲಗಳಿಂದಾಗಿ ಇವತ್ತು ನಿಜವಾದ ಫಲಾನುಭವಿಗಳಿಗೆ ಅದನ್ನೋದು ತಲುಪ್ತಾ ಇಲ್ಲ. ನಾವು ಇವತ್ತೊಂದು ಹಕ್ಕೊತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಸುಶೀಲಾ ಕೊರಗ. ಕರ್ನಾಟಕದಿಂದ ಇವತ್ತು ಗಿರಿಜನ ಉಪಯೋಜನೆ ಮತ್ತು ವಿಷಯದಿಂದ ಹೊರಟು ಬಸ್ ಸ್ಟ್ಯಾಂಡ್ ಹತ್ರ ಇರುವ ಗಾಂಧಿ ಪ್ರತಿಮೆ ಹತ್ರ ನಾವು ಒಂದು ನಮ್ಮ ಬೇಡಿಕೆ ಅರಣ್ಯ ಮೂಲ ಬುಡಕಟ್ಟುಗಳ ಒಕ್ಕೂಟ ಮತ್ತು ದಲಿತ ಸಮುದಾಯಗಳಿಗೆ ಗಿರಿಜನ ಉಪಯೋಜನೆ ಮತ್ತು ವಿಶೇಷ ಘಟನೆ ಜಾರಿಗೆ ಬಂದಿದೆ. ಈ ಯೋಜನೆಗಳ